ಸರ್ ನಮಸ್ಕಾರ, ಗಗನ್ ಸುರೇಶ್ ಅಂತ. ನಮ್ಮ ಪಕ್ಷದ 18 ಜನ ಶಾಸಕರನ್ನ ನೀವು ಮಾನ್ಯ ಸ್ಪೀಕರ್ ಅವರು ಅಮಾನತುಗೊಳಿಸಿದ್ದಾರೆ. ನೀವೊಬ್ಬರು ಶಾಸಕರಿದ್ದೀರಾ, ಇದು ತಪ್ಪಾ ಸರಿನೋ ನೀವೇ ಹೇಳಿ. ಅದೇ ರೀತಿ ನೀವು ಹಿಂದೆ ಕೂಡ ಸಿದ್ದರಾಮಯ್ಯವರು ನೀವು ಕೂಡ ಸದನದಲ್ಲಿ ಯಾವ ರೀತಿ ಇದ್ರಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಳೆದ ಕೆಲವು ದಿನಗಳ ಹಿಂದೆ ಮಾನ್ಯ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಇದು ಸಿದ್ದರಾಮಯ್ಯನ ಸರ್ಕಾರ ನಿಮ್ಮ ಅಪ್ಪಂದಲ್ಲ ಅಂತ ಹೇಳ್ತಾರೆ. ಇದು ಯಾವ ರೀತಿ ಬಿಹೇವಿಯರು? ಅವ್ರಿಗೆ ಏನು ಹೇಳಬೇಕು ಅಂತ ಏನಂತ ಹೇಳ್ತೀರಾ ನೀವು? ಅದೇ ರೀತಿ ನಮ್ಮ ಶಾಸಕರನ್ನ ಅಮಾನತುಗೊಳಿಸಿರೋದಕ್ಕೆ ಕಾರಣ ಏನು? ನೀವೊಬ್ಬರು ಶಾಸಕರಿದ್ದೀರಾ, ನೀವು ಇದಕ್ಕೆ ಬಗ್ಗೆ ಏನಂತ ಹೇಳ್ತೀರಾ ಹೇಳಿ ಸರ್. ನೋಡಿ, ನೀವು ಬರೇ ಒಬ್ಬ 17 ಜನ ಶಾಸಕರನ್ನ ಅಮಾನತು ಮಾಡಿದರೆ ನಿಮಗೆ ಸೆಕ್ಟಾಗಿದೆ. ನೀವು ನಮ್ಮ 17 ಜನ ಶಾಸಕರನ್ನ ತೊಗೊಂಡೋಗ್ಬಿಟ್ಟಿದ್ರಲ್ಲ. ನಮ್ಮ ಪಕ್ಷದ ಶಾಸಕರನ್ನ ಆಪರೇಷನ್ ಕಮಲ ಮಾಡಿ 17-18 ಜನ ತೊಗೊಂಡೋಗ್ಬಿಟ್ಟಿದ್ರಲ್ಲಪ್ಪ. ಅವಾಗ ಎಲ್ಲಿ ಹೋಗಿತ್ತು ನಿಮಗೆ? ಅವಾಗ ಅಡ್ವೈಸ್ ಯಾಕೆ ಮಾಡಲಿಲ್ಲ ನೀವು? ತಪ್ಪಲ್ಲಪ್ಪ ಏನ್ರಿ, 17-18 ಜನ ತೊಗೊಂಡೋಗ್ಬಿಟ್ರಿ ಏನ್ರಿ? ಈ 17-18 ಜನ ಇವತ್ತೊಂದು ದಿವಸ ಆಶಿಸ್ತದ್ದು ವರ್ತಿಸಿದ್ದಾರೆ. ಸ್ಪೀಕರ್ ಎಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಒಯ್ದ್ಬಿಟ್ರಿ ಏನು? ಆಮೇಲೆ ಈಗ ನಮ್ಮ ಸ್ಪೀಕರ್ ಅವ್ರಿಗೆ ಹೋಗಿ ಸ್ಪೀಕರ್ ಚೇರ್ ಪಕ್ಕ ಹೋಗಿ ಕೂತು ಅವ್ರು ಮಾಡಿದಾಗ ಪನಿಷ್ಮೆಂಟ್ ಆಗಬೇಕು, ಶಿಕ್ಷೆ ಆಗಬೇಕು ಮಾಡಿದ್ದಾರೆ. ನಮ್ಮ ಸ್ಪೀಕರ್ ನಿಮ್ಮ ಸ್ಪೀಕರ್ ಅಂತ ಇರೋದಿಲ್ಲ, ಅವ್ರು ಸದನಕ್ಕೆ ಸ್ಪೀಕರ್, ಎಲ್ಲರಿಗೂ ಸ್ಪೀಕರ್. ಅವ್ರಿಗೆ ಅವರು ತೋರಿಸಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ವಾಟ್ ಪ್ರಾಂಪ್ಟೆಡ್ ಅವ್ನು ಏನು ಮಾತಾಡೋಕ್ಕೆ, ಏನೋ ಅವ್ನಿಗೆ ಏನು ಪ್ರೊವೋಕ್ ಆಯಿತು ನನಗೆ ಗೊತ್ತಿಲ್ಲ. ಆದರೆ ಆ ರೀತಿ ಅವ್ರು ಮಾತಾಡೋದು ಕೂಡ ಸರಿಯಲ್ಲ, ಯಾರೇ ಕೂಡ ಮಾತಾಡೋದು ಸರಿಯಲ್ಲ ಅವತ್ತು ದಿವಸ. ಆದರೆ ನಾನು ಅದರಿಂದ ಯಾರಿಂದ ಒಂದೊಂದು ಸಲ ಪ್ರೊವೋಕ್ ಆಗಿರ್ತದೆ, ನಮಗೆ ನೀವೇನೋ ಅಂದಿರ್ತೀರ, ಅದಕ್ಕೆ ನಾವು ರಿಯಾಕ್ಟ್ ಮಾಡಿರ್ತೀವಿ. ಸರ್ ನಮಸ್ತೆ. ನಿಮ್ಗೆ ಹೈಕಮಾಂಡ್ನಿಂದ ಏನನ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ನಿಂದ ಅಧ್ಯಕ್ಷರಾಗೋದಕ್ಕೆ ಆಫರ್ ಏನಾದ್ರು? ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ನಿಂದ ಯಾವುದೂ ಆಫರ್ ಇಲ್ಲ. ಅಲ್ಲ ಸರ್, ಒಂದು ವೇಳೆ ಬಂದರೆ ಇದು ಸ್ಪೀಕರ್ಸ್ತೀರಾ ಸರ್? ಯಾರು ಸ್ಪೀಕರ್ಸ್ತೀರಾ? ಹೈಕಮಾಂಡ್ ನಮ್ಗೆ ಆಫರ್ ಮಾಡಿಲ್ಲ, ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ನನಗೆ ಆಫರ್ ಮಾಡಿಲ್ಲ. ಆಫರ್ ಮಾಡಿದಾಗ ನೋಡುವಂತೆ, ಆಫರ್ ಮಾಡಿದಾಗ ಅದನ್ನ ಏನು ಹೇಳಬೇಕು ನಾನು ಹೇಳ್ತೇನೆ ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.